ಈ ಚುನಾವಣೆ ಕಾಗೇರಿ ನರೇಂದ್ರ ಮೋದಿ ಅವರ ಚುನಾವಣೆಯಲ್ಲ, ಈ ದೇಶದ ರಕ್ಷಣೆ, ಹಿಂದೂ ಸಮಾಜದ ರಕ್ಷಣೆಗಾಗಿ ನಡೆಯುತ್ತಿರುವ ಚುನಾವಣೆ ಎಂದು ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದರು. ಕಾರವಾರದಲ್ಲಿ ಬಿಜೆಪಿ ಅಭ್ಯರ್ಥಿಯ ನಾಮಪತ್ರ ಸಲ್ಲಿಕೆ ಮೆರವಣಿಗೆಯಲ್ಲಿ ಮಾತನಾಡಿದ ಅವರು, ಓರ್ವ ಕವಿ ಹೇಳ್ತಾನೆ, ಶಿವಾಜಿ ಮಹಾರಾಜ್ ನೈ ಹೋತೆ ತೋ ಮಥುರಾ ಮಂದಿರ ನೈ ಮಸ್ಜಿದ್ ಹೋತಿ, ಕಾಶಿ ಕಲಾಜ್ ಹೋತಿ, ಅಗರ್ ಶಿವಾಜಿ ನೈ ಹೋತಾ ತೋ ಸಬ್ಕಾ ಸುನ್ನತ್ ಹೋತಿ. ನಾವೆಲ್ಲರೂ ಸಾಬ್ರಿಗೆ ಹುಟ್ಟುತ್ತಿದ್ದೆವು, ಎಲ್ಲರೂ ಗಡ್ಡ ಬಿಟ್ಟುಕೊಂಡೇ ಓಡಾಡ್ತಿದ್ದೆವು. ಭಾರತದಲ್ಲಿ ಇನ್ನೊಬ್ಬ ಛತ್ರಪತಿ ಶಿವಾಜಿ ಜನ್ಮ ತಾಳಿದ್ದಾರೆ, ಅಂದ್ರೆ ಅದು ನರೇಂದ್ರ ಮೋದಿ. ಕೇವಲ 10 ವರ್ಷದಲ್ಲಿ ನರೇಂದ್ರ ಮೋದಿಯವರು ದೊಡ್ಡ ಕ್ರಾಂತಿ ಮಾಡಿದ್ದಾರೆ ಎಂದರು. ದೆಹಲಿಯಿಂದ 100 ರೂಪಾಯಿ ಬಿಡುಗಡೆಯಾದರೆ 1 ರೂಪಾಯಿ ಕೂಡ ಕಡಿತ ಆಗದೆ ಅಷ್ಟು ಹಣ ಕಟ್ಟಕಡೆಯ ವ್ಯಕ್ತಿಗೆ ಹೋಗುತ್ತಿದೆ ಎಂದರು. ರಾಹುಲ್ ಗಾಂಧಿಯನ್ನು ಅಣಕಿಸಿದ ಯತ್ನಾಳ್, ಬಟಾಟೆಯಿಂದ ಚಿನ್ನ ತೆಗಿತಾನೆ, ಪಾಂಡವರ ಕಾಲದಲ್ಲಿ GST ಇತ್ತ ಅಂತಾನೆ. ಇಂಥವರ ಕೈಯಲ್ಲಿ ದೇಶ ಕೊಟ್ರೆ ದೇಶ ಹೇಗೆ ಸುಭದ್ರವಾಗಿರುತ್ತೆ. ಇಂದು ಆ ಹೆಗಡೆಯಲ್ಲ, ಈ ಹೆಗಡೆ ಚುನಾವಣಾ ಕಣದಲ್ಲಿದ್ದಾರೆ. ಸನಾತನ ಹಿಂದೂ ಧರ್ಮ ಉಳಿಯಬೇಕಾದ್ರೆ ನರೇಂದ್ರ ಮೋದಿಯವರನ್ನ ಆರಿಸಬೇಕು. ನರೇಂದ್ರ ಮೋದಿ ಮೇಲೆ ಯಾಕೆ ಸಿಟ್ಟು ಮಾಡಿಕೊಂಡು ಮನೆಯಲ್ಲಿ ಕೂತಿದ್ದೀರಿ ಎಂದು ಸಂಸದ ಅನಂತ್ ಕುಮಾರ್ ಹೆಗಡೆಗೂ ಟಾಂಗ್ ಕೊಟ್ರು. ಪಾಪ ಸೋನಿಯಾ ಗಾಂಧಿ ಅಂತಿರ್ಬೇಕು, ಅಂತಾದ್ರೆ ಹುಟ್ಟುತ್ತಪ್ಪ ನಾನು ಹೊಟ್ಟೆಯಾಗತ್ತಲ್ಲ. ಅಂತವ್ರ ಕೈ ದೇಶ ಕೊಳ್ಳಕ್ ತಯಾರದಿರಿ, ಏನು ತಯಾರದಿರಿ? ಕ್ಯಾಂಡಿಡೇಟ್ ಯಾರದಾರ ಅಂತ ತಲೆ ಕೆಡಿಸೋಬೇಡ್ರಿ. ಬರೇ ಏನು ನೋಡುದು, ಆ ಹೆಗಡೆ ಎಲ್ಲ ಈ ಹೆಗಡೆ ಅದಾರ, ಒಟ್ಟು ಹೆಗಡೆನೇ ಅದಾರ ಎಲ್ಲ. ನಿಮ್ದೆಲ್ಲ ಕೆಲಸ ಏನದ ವಿಚಾರ, ಹಿಂದೂ ಸನಾತನ ಹಿಂದೂ ಧರ್ಮ ಉಳಿಬೇಕು. ಉಳಿಬೇಕಾದ್ರೆ ನಾವೆಲ್ಲ ಏನು ಮಾಡಬೇಕು? ನರೇಂದ್ರ ಮೋದಿಯವ್ರಿಗೆ ಯಾಕೆ ಕೆಲವೊಂದು ಮಂದಿ ಮನ್ಯಾಗ ಕೂತಾರೆ ಸೆಟ್ಕೊಂಡು. ನಮ್ಮಲ್ಲಿ ಜಗಳ ಇತ್ತು ಬಿಜಾಪುರ್ನಾಗ, ನಮ್ಗೆ ರಮೇಶ್ ಡಿಸಿಮ್ ಇತ್ತು. ನಾ ಹೇಳಿದೆ, ನಾವು ಜಗಳಾಡಿ ಭಾರತ ಹಿಂಗಾಗ್ಯದ. ನಾನು ನನ್ನ ಧರ್ಮದ ರಕ್ಷಣೆಗಾಗಿ, ನನ್ನ ದೇಶದ ರಕ್ಷಣೆಗಾಗಿ ಇವತ್ತು ನರೇಂದ್ರ ಮೋದಿ ಅವ್ರನ್ನ ಆರಿಸಿ ಕಳಿಸ್ಬೇಕಾದದ್ದು ನನ್ನ ಧರ್ಮ. ಹೊರಗೆ ಬರ್ಬೇಕು, ಯಾರ್ಯಾರು ಮನೆಯಾಗ ಕೂತಿರಲ್ಲ ನೀವು. ಅಪ್ಪ ಒಂದು ಪಾರ್ಟಿ, ಮಗ ಒಂದು ಪಾರ್ಟಿ. ಹೋಗೋದಿದ್ರೆ ಎಲ್ಲರೂ ಕೂಡ ಹೋಗ್ಬೇಕು. MLA ಉಳಿಬೇಕು, ಮಗ ಕಾಂಗ್ರೆಸ್ಗೆ ಸೇರ್ಪಡೆ, ಅಪ್ಪ ಮನೆಯಲ್ಲಿ ಆರಾಮಿಲ್ಲ. ನಾನು ಶಿವರಾಮ್ ಹೆಬ್ಬಾರ್ ಇಬ್ರು ದೋಸ್ತರೇ. ಅವರು ಉತ್ತರ ಕನ್ನಡ ಜಿಲ್ಲಾಧ್ಯಕ್ಷರಿದ್ರು, ನಾ ಬಿಜಾಪುರ ಜಿಲ್ಲಾಧ್ಯಕ್ಷ ಇದ್ದೆ. ನಾ ಶಿವರಾಮ್ ಹೆಬ್ಬಾರ್ ಅವ್ರಿಗೆ ಕೇಳಕ್ ಬಯಸ್ತಾ ಇದ್ದೀನಿ, ಇವತ್ತು ದೇಶದ ಮುಂದೆ ಏನಿದೆ ಪ್ರಶ್ನೆ? ನರೇಂದ್ರ ಮೋದಿ ಅವರು ಬರಲಿಲ್ಲ ಅಂದ್ರೆ ದೇಶ ಏನಾಗ್ತದೆ? ಯಾವ ಪುಣ್ಯಾತ್ಮ 500 ವರ್ಷದಿಂದ ಲಕ್ಷಾಂತರ ಸಾಧು ಸಂತರು, ಕಾರ್ಯಸೇವಕರು, ಹಿಂದೂ ಕಾರ್ಯಕರ್ತರು ಅಯೋಧ್ಯ ರಾಮ ಮಂದಿರ ಆಗ್ಬೇಕಂತೇಳಿ ಒಂದು ದೊಡ್ಡ ಸಂಘರ್ಷ ತಪಸ್ಸಿ ದೇಶದಲ್ಲಿ ನಡೀತು ಬಂಧುಗಳೇ. ಇವತ್ತು ಮೊನ್ನೆ ನಮ್ಮ ಲಾಲ್ ಕೃಷ್ಣ ಅದ್ವಾನಿ ಅವ್ರೊಂದು ಮಾತು ಹೇಳಿದ್ರು, ಬಹಳ ಅದ್ಭುತ ಮಾತು. ಏನು ಹೇಳಿದ್ರು ಲಾಲ್ ಕೃಷ್ಣ ಅದ್ವಾನಿ ಅವರೇ? ಈ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟದವ್ರು ಯಾರಪ್ಪ ಅಂದ್ರೆ ಲಾಲ್ ಕೃಷ್ಣ ಅದ್ವಾನಿ, ಅಟಲ್ ಬಿಹಾರಿ ವಾಜಪೇಯಿ. ಏನು ಹೇಳಿದ್ರು ಅವರು? ನಾವೆಲ್ಲ ರಥಯಾತ್ರೆ ಮಾಡಿದ್ವಿ, ಹೋರಾಟ ಮಾಡಿದ್ವಿ. ಉಮಾ ಭಾರತಿ, ಅಶೋಕ್ ಸಿಂಘಾಲ್, ಸಾಧ್ವಿ ರಿತಂಬರ, ಲಾಲ್ ಕೃಷ್ಣ ಅದ್ವಾನಿ ಎಲ್ಲ ಹೋರಾಟ ಮಾಡಿದ್ವಿ. ಆದರೆ ಆ ಪ್ರಭು ಶ್ರೀರಾಮಚಂದ್ರ ಸಂಕಲ್ಪ ಇತ್ತು, ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಾಗ ನನ್ನ ದೇವಸ್ಥಾನ ನಿರ್ಮಾಣ ಆಗ್ಬೇಕನ್ನೋಂಥದ್ದು. ಆಯ್ತಲ್ಲ, ನಾವು ಹೇಳ್ದಂಗೆ ನಡ್ಕೊಂಡಿಲ್ಲ. ಕಾಶ್ಮೀರದ 370 ನಾವೆಲ್ಲ ಕಾಶ್ಮೀರಕ್ಕೆ ಹೋಗಿದ್ದೀವಿ. ಜಬ್ ತಕ್ ಸೂರಜ್ ಚಾಂದ್ रहेगा कश्मीर हिंदुस्तान में रहेगा ಅಂತ ನಾವು ಘೋಷಣೆ ಕೊಡ್ತಾ ಇದ್ವಿ. ಅಲ್ಲಿನ ಆಕೆ ಮೆಹಬೂಬಾ ಏನು ಮುಫ್ತಿ, ಇನ್ನೊಬ್ಬ ಫಾರೂಕ್ ಅಬ್ದುಲ್ಲಾ. ನೋಡಿ ಫಾರೂಕ್ ಅಬ್ದುಲ್ಲಾ ಹೆಂಗೆ ಕಾಣಿಸ್ತಾನೆ, ನೀರುಣ್ಣ ಹಂಗೆ ಕಾಣಿಸ್ತಾನಿಲ್ಲ. ನೀರಿಂದ ಪ್ರೊಡಕ್ಷನ್ ಇದ್ರೂ ಇರ್ಬೇಕು. ಅವ್ರು ಏನು ಹೇಳ್ತಿದ್ರು,
अगर नरेंद्र मोदी धारा 370 हटा दिया तो कश्मीर में भारत का एक ध्वज भी नहीं रहेगा। ಈಗೆಲ್ಲಿ ಹೋಗ್ಯಾರ ಮಕ್ಕಳು? ಇಡೀ ಕಾಶ್ಮೀರ ತುಂಬ ಭಾರತ ಧ್ವಜ ಇವತ್ತು ಹಾರಾಡ್ತಾ ಇದೆ। एक देश में दो निशान, दो संविधान नहीं चलेगा, नहीं चलेगा ಅಂತೇಳಿ ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರ ಸಂಘರ್ಷ, ಜಮ್ಮುವಿನ ಜೈಲಿನಲ್ಲಿ ಅವನು ವಿಷಪ್ರಾಶನ ಮಾಡಿ ಕಾಂಗ್ರೆಸ್ನವ್ರು ಕೊಂದರು। ಅಟಲ್ ಬಿಹಾರಿ ವಾಜಪೇಯಿ ಅವರು ಶ್ಯಾಮ್ ಪ್ರಸಾದ್ ಮುಖರ್ಜಿಯನ್ನು ಭೇಟಿ ಆಗ್ಲಕ್ಕೆ ಹೋದಾಗ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಭಾರತೀಯ ಜನಸಂಘದ ಮೊದಲ ಅಧ್ಯಕ್ಷರು ಏನು ಹೇಳಿದ್ರು? ನಾನಿನ್ನು ಭಾಳ ದಿವಸ ಬದುಕೋದಿಲ್ಲ, ನನಗೆ ಅನ್ನದಲ್ಲಿ ಏನೋ ವಿಷಯ ಆಗ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ। ಅಟಲ್ ಬಿಹಾರಿ ವಾಜಪೇಯಿ ಅವರೇ, ನೀವು ಹೋಗಿ ಭಾರತದಲ್ಲಿ ಭಾರತೀಯ ಜನಸಂಘವನ್ನು ಕಟ್ಟಬೇಕಂತ ಆಶೀರ್ವಾದ ಮಾಡಿದ್ರು ಬಂಧುಗಳೇ। ನಿಮ್ಮೆಲ್ಲರ ಆಶೀರ್ವಾದದಿಂದ ವಾಜಪೇಯಿ ದೇಶದ ಪ್ರಧಾನಮಂತ್ರಿ ಆದರು। ಅವಾಗ ಭಾಳ ಬಹುಮತದ ಸರ್ಕಾರ ಇರಲಿಲ್ಲ। ನಾವು ಕಾಶ್ಮೀರದ 370 ವಿಧಿಗೆ ನಾವು ತೆಗೆದುಹಾಕೋ ಶಕ್ತಿ ಇರಲಿಲ್ಲ। ಅಯೋಧ್ಯೆ ರಾಮ ಮಂದಿರ ನಿರ್ಮಾಣಕ್ಕೆ ಕಾಂಗ್ರೆಸ್ನವರು 27 ವಕೀಲರು ಕಪಿಲ್ ಸಿಬಾಲ್ ಹಿಡಿದು ಸುಪ್ರೀಂ ಕೋರ್ಟ್ನಲ್ಲಿ ಏನು ವಾದ ಮಾಡ್ತಾ ಇದ್ರು? ರಾಮ ಕಾಲ್ಪನಿಕ, ರಾಮನೋ ಈ ಭೂಮಿ ಮೇಲೆ ಹುಟ್ಟೇ ಇಲ್ಲ ಅಂತ ಹೇಳ್ತಿದ್ರು। ಈಗ ಸುಪ್ರೀಂ ಕೋರ್ಟ್ ಏನು ಹೇಳ್ತು? ರಾಮ ಕಾಲ್ಪನಿಕ ಅಲ್ಲ, ರಾಮ ಭವಿಷ್ಯ ಭಾರತದ ಯುಗ ಪುರುಷ। ರಾಮ ಇಲ್ಲಾರ್ದೇನೆ ಭಾರತ ಇಲ್ಲ, ಭಾರತ ರಾಮನ ಬಿಟ್ಟಿಲ್ಲ। ಎಲ್ಲರ ಮನೆಯಾಗೂ ರಾಮ ಅದಾನೆ। ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಂದೆ ಹೆಸರು ರಾಮನೇ, ನಮ್ಮ ಅಪ್ಪನ ಹೆಸರು ರಾಮನೇ, ನನ್ನ ಮಗನ ಹೆಸರು ರಾಮನೇ। ನಾ ಲಿಂಗಾಯತರು ಅದೀನಿ। ರಾಮಗೆ ಬ್ರಾಹ್ಮಣರು ಲಿಂಗಾಯತರು ಏನೂ ಇಲ್ಲ। ದಲಿತರ ಮನ್ಯಾಗೂ ರಾಮದಾನ, ಬ್ರಾಹ್ಮಣರ ಮನ್ಯಾಗೂ ರಾಮದಾನ। ಈ ಮತ್ತೆ ಕಾಶ್ಮೀರಕ್ಕೆ ಕೊಡ್ತೀವಿ ಅಂತಾರೆ, ಅದಕ್ಕೆ ನೀವು ಕಾಂಗ್ರೆಸ್ಗೆ ವೋಟ್ ಹಾಕ್ತೀರಾ? ಕಾಂಗ್ರೆಸ್ ವೋಟ್ ಹಾಕ್ತೀರಲ್ಲ? ಮುಂದೆ ಏನು ಹೇಳ್ತಾರೆ? ಅಲ್ಪಸಂಖ್ಯಾತರ ರಕ್ಷಣೆಗಾಗಿ ಒಂದು ಹೊಸ ಕಾನೂನು ತಗೊಂಡು ಬರ್ತೀವಿ। ಯಾರೇ ಹಿಂದೂಗಳಿಗೆ ಅವ್ರ ಮನೆಗೆ ಹೋಗಿ ಹೊಡೆದ್ರು ಸಹಿತ ನಮಗೇನು ಜಾಮೀನು ಸಿಗುದ, ನನ್ನಾಗೇನೆ ಕೇಸ್ ಆಗ್ತದೆ ಅಂತ ಕಾನೂನು ಜಾರಿ ಮಾಡ್ತು ಅಂತ ಹೇಳ್ತಾರೆ। ಎನ್ಕೌಂಟರ್ ಬಂದ್ ಮಾಡ್ತು ಅಂತ ಹೇಳ್ತಾರೆ। ಎನ್ಕೌಂಟರ್ ಬಂದ್ ಮಾಡಿಬಿಟ್ರೆ ಇವ್ರೇನ ಸಾಬ್ರ ಅದಾರಲ್ಲ, ನಿಮ್ಗೆ ಯಾರನ್ನೂ ಮನೆಯಾಗ ಇಡ್ಲಾಕೆ ಕೊಡುದಿಲ್ಲ। ಸಿರ್ಸಿ ಒಳಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಪಾಕಿಸ್ತಾನ ಧ್ವಜ ಹಾರಿಸ್ತಾರೆ, ಬೆಳಗಾವದಲ್ಲಿ ಧ್ವಜ ಹಾರಿಸ್ತಾರೆ। ವಿಧಾನಸಭೆಯಲ್ಲಿ ಪ್ರಾಂಗಣದಲ್ಲಿ ಯಾವ ಪ್ರಜಾತಂತ್ರದ ಕರ್ನಾಟಕದ ದೇಗುಲ ಅಲ್ಲಿ ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡ್ತಾರೆ। ಇವತ್ತು ಕಾಂಗ್ರೆಸ್ ಮುಂದೆ ಬಂದ್ರೆ ಏನು ಗತಿ ಹೇಳ್ತಾರೆ ನಮ್ಮ ಸಿದ್ದರಾಮಣ್ಣ, ಮುಂದಿನ ಜನ್ಮ ನನಗೇನಾದರೂ ಇದ್ರೆ ನಾ ಸಾವಿರಾಗಿ ಕಟ್ ಮಾಡ್ಕೋತೀನಿ ಅಂತ ಹೇಳ್ತಾರೆ। ಅಲ್ಲ, ಹಿಂದೂ ಧರ್ಮನ ನಂಬೋದಿಲ್ಲ ಅಂದ್ರೆ ಪುನರ್ಜನ್ಮ ಇಲ್ಲ। ಸಾಬರ ಒಳಗೆ ಇಸ್ಲಾಮದಾಗ ಪುನರ್ಜನ್ಮ ಇಲ್ಲ। 72 ಹುರ್ರೇತಲ್ ಬೇಗ ಅದೇನೋ ಜಿಹಾದ್, ಲವ್ ಜಿಹಾದ್। ಯಾರು ನಾವು ಕಾಫಿರ್ ಅಂತ ಹಿಂದೂಗಳು ಒಬ್ಬ ಕಾಫಿರ್ನಾರು ಹಿಡಿಬೇಕಂತ ಮುಸ್ಲಿಮರು ಅಂದ್ರೆ ಅವನಿಗೆ ಮ್ಯಾಗ 72 ಕನ್ಯರ ಸೇವೆ ಮಾಡ್ತಿರ್ತಾರೆ। ಮಕ್ಕಳು 72 ಕನ್ಯರ ಸೇವೆ ಮಾಡೋಕ ಉತ್ತರ ಪ್ರದೇಶನಾಗ ನಮ್ಮ ಯೋಗಿ ಆದಿತ್ಯನಾಥ್ ಒಂದು 7-8 ಸಾವಿರ ಮಂದಿನ ಕಳಿಸ್ತಾರ ಮ್ಯಾಗ ಸ್ವರ್ಗದಾಗ। ನಾ ಇಟ್ಟೆ ಹೇಳ್ತೀನಿ ಕಾಂಗ್ರೆಸ್ನವ್ರಿಗೆ, ನಮ್ಮ ನರೇಂದ್ರ ಮೋದಿ ಅವ್ರು ಭಾಳ ಚಲೋ ರೀ। ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ಪ್ರಯಾಸ್। ಮೋದಿಯವ್ರು ಹೋದ ಮ್ಯಾಗ ಮತ್ತೊಬ್ರು ಬರ್ತಾರ। ಯಾರು ಬರ್ತಾರ? ಯಾರು ಭಾರತದ ವಿರುದ್ಧ ಕೆಲಸ ಮಾಡ್ತಾರೆ ಡಮ್ सीधा जन्नत को जाने का है। हिंदुस्तान में काम नहीं। ನಮ್ಮನೆ ಹೇಳಿದ ವಿಧಾನಸಭೆಯಲ್ಲಿ ಈ ದೇಶದ ಅನ್ನ ತಿತ್ತೀರಿ,
ಈ ದೇಶದ ನೀರು ಕುಡಿತೀರಿ, ಈ ದೇಶದ ಗಾಳಿ ನೀವು ಸೇವನೆ ಮಾಡ್ತೀರಿ, ಪಾಕಿಸ್ತಾನದ ಪರವಾಗಿ ಘೋಷಣೆ ಕೊಡ್ತೀರಿ. ನೀವು ತಾಯ್ಗಂಡ್ರು ಅಂತ ಹೇಳಿದೆ ಅವರಿಗೆ, ನಮ್ಮ ಹರಾಮಿಗಳು ಅಂತ ಹೇಳಿದೆ. ಕಾಂಗ್ರೆಸ್ನ ರಾಯರೆಡ್ಡಿ ಯತ್ನಾಳ್ ಅವರು ಇಂಥ ಕೆಟ್ಟ ಶಬ್ದಗಳನ್ನು ವಿಧಾನಸಭೆಯಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಅದೇ ನಿಶ್ಚಿತಾಗಿ ನಾವೆಲ್ಲ ಇವತ್ತೇನು ಕೇಸರಿ ಹಾಕೊಂಡಿವಲ್ಲ, ಈ ಕೇಸರಿ ಉಳಿಬೇಕಾದ್ರೆ ನರೇಂದ್ರ ಮೋದಿಯವರು ಬಂದ್ರೆ ಮಾತ್ರ ಸಾಧ್ಯ ಇದೆ. ಮುಂದೆ ಕೇಸರಿ ಹಾಕುವಂಥ ಅವಕಾಶನೂ ನಮ್ಮ ಪೊಲೀಸರು, ಈ ಕಾಂಗ್ರೆಸ್ ಬರೋಣ ಅವರು ಚೇಂಜ್ ಆಗ್ಯಾರ, ಅವರು ಹೋಗೋಣ ಗಡಿಪ. ಯಾರು ಸೋಷಿಯಲ್ ಮೀಡಿಯಾದಾಗ ಸಿದ್ದರಾಮಯ್ಯಗೆ ಬೈದ್ರ ಅವರಲ್ಲ ಅಲ್ಲೊಬ್ರು ಕನಕ್ಪುರ್ನಾಗ ಬಂದು ಮನೆ ಹೇಳ್ತಾರವ್ರು 15 ಲಕ್ಷ ಎಲ್ಲೂ ಹೋಯ್ತು. ನಾ ಹೇಳಿದೆ ನಿಮ್ದೆಲ್ಲ ಆಸ್ತಿ ಮಾರಿದ್ರೆ ಕರ್ನಾಟಕದವ್ರಿಗೆ ಎಲ್ಲರಿಗೂ 15 ಲಕ್ಷ ಹೋಗ್ತಾರೆ. ಆ ಖರ್ಗೆ ಇರ್ತದ್ರಲ್ಲಿ ಒಬ್ರು ಅವರು ಹೇಳ್ತಾರೆ ನರೇಂದ್ರ ಮೋದಿಯವ್ರು ಬಂದ ಮ್ಯಾಗ 15 ಲಕ್ಷ ಕೊಡ್ಲಿಲ್ಲ ಅಂತ. ಖರ್ಗೆಯವರ ನೀವು ಎಷ್ಟು ಆಸ್ತಿ ಐತಪ್ಪ ನಿಮ್ಮದು ಸೋಷಿಯಲ್ ಮೀಡಿಯಾದಾಗ ಬರ್ತೈತೆ, ನಿಮ್ಮೆಲ್ಲ ಆಸ್ತಿ ಮಾರಿ ಕೊಟ್ಟು ಬಿಟ್ರಪ್ಪ ದಲಿತರಿಗೆ ಒಂದೊಂದು ಮನೆ ಕಟ್ಸ್ರಿ, ಇಡೀ ದೇಶ ತುಂಬ ಮನೆ ಕಟ್ಬೋದು, ಅಷ್ಟು ಲೂಟಿ ಈ ದೇಶ ಮಾಡಿ. ಮೋದಿಯವ್ರು ಏನಾರು ಮಾಡ್ಯಾರೇನ್ರಿ? ಒಂದರ ಭ್ರಷ್ಟಾಚಾರ ಹಗರಣ ಮೋದಿಯವ್ರ ಮೇಲೆ ಇದೆ ಏನೋ 10 ವರ್ಷನಾಗ. ಮತ್ತು ಇಂಥ ಪುಣ್ಯಾತ್ಮನ ಕಳ್ಕೊಂಡ್ರೆ ನಮ್ದು ಏನಾಗ್ತದೆ ಭಾರತ? ಅದಕ್ಕೆ ಬಂಧುಗಳೇ, ಯಾರ್ಯಾರು ಮನ್ಯಾಗ ಕೂತೀರಿ, ಯಾರ್ಯಾರು ಇನ್ನ ಸಟ್ಕೊಂಡ್ರಿ ಎಲ್ಲ ಹೊರಗೆ ಬರ್ರಿ. ಆಗಿದ್ದಾಯ್ತು, ಈಗ ಮೋದಿಯವರು ಟಿಕೆಟ್ ಕೊಟ್ಟಾರ, ಹೊರಗೆ ಬಂದು ಕೇಸರಿ ಹಾಕೊಂಡು ಪ್ರತಿ ಸಲ ಉತ್ತರ ಕನ್ನಡದಾಗ ಹೆಂಗೆ ಇಲೆಕ್ಷನ್ ಆಗ್ತಿತ್ತು, ಇವತ್ತು ನೋಡ್ರಿ ಕಾಂಗ್ರೆಸ್ಸಿನ ಅಭ್ಯರ್ಥಿ ನಮ್ಮ MLA ಹೇಳಿದ್ರು ಜೋಟ್ರಿಲಿಲ್ಲ ಸೋತಾರ ಮೊನ್ನೆ 54,000. ಈಗ ನಮ್ಮಲ್ಲಿ ಖಾನಾಪುರ MLA ಹೇಳಿದ್ರು ಮಿನಿಮಮ್ 1 ಲಾಖ ಲೀಡ್ ಕೊಡ್ತೇನೆ ಅಂತ ಹೇಳಿ ಹೋದ್ರು ಅವರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.